ಎಲ್ಲರಿಗೂ ನಮಸ್ಕಾರಗಳು. ಏನಿದು ಗಾರ್ಸಿನಿಯಾ ಕುಸುಮೆ? ಇದು ಏಕೆ ಸುದ್ದಿಯಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅಸ್ಸಾಂನಲ್ಲಿ ಸಸ್ಯಶಾಸ್ತ್ರಜ್ಞರು ಹೊಸ ಗಾರ್ಸಿನಿಯಾ ಪ್ರಭೇದವನ್ನ ಕಂಡುಹಿಡಿದಿದ್ದಾರೆ. ಅದಕ್ಕೆ ಗಾರ್ಸಿನಿಯಾ ಕುಸುಮೆ ಎಂಬ ಹೆಸರನ್ನ ನೀಡಿದ್ದಾರೆ. ಗಾರ್ಸಿನಿಯಾ ಕುಸುಮೆ ಇದು ಅಸ್ಸಾಮಿ ಭಾಷೆಯಲ್ಲಿ ಸಾಮಾನ್ಯವಾಗಿ ತೋಯಿಕೋರಾ ಎಂದು ಕರೆಯಲ್ಪಡುವ ಗಾರ್ಸಿನಿಯಾ ಕುಲಕ್ಕೆ ಸೇರಿದ ಹೊಸ ಮರ ಪ್ರಭೇದವಾಗಿದೆ. ಗಾರ್ಸಿನಿಯಾ ಕುಸುಮೆಯು ನಿತ್ಯ ಹರಿದ್ವರ್ಣ ಡಯೋಸಿಯಸ್ ಮರವಾಗಿದೆ. ಗಾರ್ಸಿನಿಯಾ ಕುಸುಮೆ ಇದು ಫೆಬ್ರವರಿಯಿಂದ ಏಪ್ರಿಲ್ ವರೆಗೆ ಅರಳುತ್ತದೆ ಮತ್ತು ಮೇ ಜೂನ್ ನಡುವೆ ಇದರ ಹಣ್ಣುಗಳು ಪಕ್ವವಾಗುತ್ತವೆ. ಈ ಹಣ್ಣು ಸ್ಥಳೀಯ ಸಾಂಸ್ಕೃತಿಕ ಮತ್ತು ಔಷಧೀಯ ಮೌಲ್ಯಗಳನ್ನ ಹೊಂದಿದೆ. ಅಧ್ಯಯನದ ಪ್ರಕಾರ ಈ ಹಣ್ಣಿನ ತಿರುಳನ್ನು ಬಿಸಿಲಿನಲ್ಲಿ ಒಣಗಿಸಿ ಉಪ್ಪು, ನೀರು, ಸಕ್ಕರೆಯೊಂದಿಗೆ ಬೆರೆಸಿ ತಂಪಾದ ಪಾನೀಯವನ್ನ ತಯಾರಿಸಲಾಗುತ್ತದೆ. ಈ ಪಾನೀಯವನ್ನ ಬಿಸಿಲಿನ ದಿನಗಳಲ್ಲಿ ಶಾಖದ ಹೊಡೆತವನ್ನ ತಡೆಗಟ್ಟಲು ಮತ್ತು ಬಾಯಾರಿಕೆಯನ್ನು ನಿವಾರಿಸಲು ಸೇವಿಸಲಾಗುತ್ತದೆ. ಈ ಹಣ್ಣುಗಳನ್ನ ಮೀನಿನೊಂದಿಗೆ ಮೆಲೋಗರ್ಗಳಲ್ಲಿಯೂ ಬಳಸಲಾಗುತ್ತದೆ. ಮಧುಮೇಹ ಮತ್ತು ಬೇದಿಗೆ ಸಾಂಪ್ರದಾಯಿಕ ಪರಿಹಾರವಾಗಿ ಈ ಹಣ್ಣನ್ನ ಬಳಸಲಾಗುತ್ತದೆ. ಸ್ವಲ್ಪ ಹುಳಿ ಮತ್ತು ಸಿಹಿಯಾಗಿರುವ ಬೀಜದ ಅರಿಲನ್ನು ಹಸಿಯಾಗಿ ತಿನ್ನಲಾಗುತ್ತದೆ. ಭಾರತದಲ್ಲಿ 33 ಜಾತಿಗಳು ಮತ್ತು 7 ವಿಧದ ಗಾರ್ಸಿನಿಯಾವನ್ನ ದಾಖಲಿಸಲಾಗಿದೆ. ಅದರಲ್ಲಿ 12 ಜಾತಿಗಳು, 3 ಪ್ರಭೇದಗಳು ಅಸ್ಸಾಂನಲ್ಲಿ ಕಂಡುಬಂದಿವೆ. ಗಾರ್ಸಿನಿಯಾವನ್ನ ಮಲಬಾರ್ ಕರಾವಳಿಯಲ್ಲಿ ಕುಡಂಪುಲಿ ಎಂದು, ಶ್ರೀಲಂಕಾ ಮತ್ತು ಭಾರತದಲ್ಲಿ ತಮಿಳು ಮಾತನಾಡುವ ಪ್ರದೇಶಗಳಲ್ಲಿ ಗಾರ್ಸಿನಿಯಾವನ್ನ ಗೋರಕ್ ಎಂದು ಕರೆಯಲಾಗುತ್ತದೆ. ಹೊಸದಾದ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.